ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನೋಡಿ, ಸ್ಕ್ವೇರ್ ರೂಟ್ ಆಫ್ 36 ಅಂದ್ರೆ 6 ಅಂತ ನಿಮ್ಗೆ ಗೊತ್ತು. ಸ್ಕ್ವೇರ್ ರೂಟ್ ಆಫ್ 9 ಅಂದ್ರೆ ಎಷ್ಟು? 3 ಆಗುತ್ತೆ. ಅದೇ 25 ಎಷ್ಟಾಗುತ್ತೆ? 5 ಆಗುತ್ತೆ. ಈ ರೀತಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಗಳನ್ನ ಈ ಕಡೆ ಕೊಟ್ಟಾಗ ನೀವು ಆರಾಮಾಗಿ ಮಾಡ್ತೀರಾ. ಬಟ್ ಅದೇ ಈ ರೀತಿ ಕೊಟ್ಟರೆ ಏನಾಗುತ್ತೆ? ನಿಮ್ಗೆ ಡಿಫಿಕಲ್ಟ್. ಹಂಗಾರೆ ಬನ್ನಿ ಇದನ್ನ ಶಾರ್ಟ್ಕಟ್ ಟ್ರಿಕ್ಸ್ ಹೇಳ್ತೀನಿ. ಸ್ಕ್ವೇರ್ ರೂಟ್ ಆಫ್ 40 ಗೆ ನಿಯರೆಸ್ಟ್ ಅಥವಾ ಹತ್ತಿರದ ನಂಬರ್ ಯಾವುದು? ಸ್ಕ್ವೇರ್ ರೂಟ್ ಆಫ್ 36. 36 ಅಂದ್ರೆ ಎದುರ್ದು 6 ತಿಳಿತಾನೆ. ಹಂಗಾರೆ 36 40 ವ್ಯತ್ಯಾಸ ಎಷ್ಟಾಗುತ್ತೆ? 4. ಹಂಗಾದ್ರೆ ಈ 6 ನ ಡಬಲ್ ಮಾಡಿದಾಗ ಎಷ್ಟಾಗುತ್ತೆ? 12. ಈಗ ಇದನ್ನ ಭಾಗಿಸಬೇಕು. ಪಾಯಿಂಟ್ ಕೊಟ್ಟರೆ 12 ಒಂದೇ 12, ಪಾಯಿಂಟ್ ಕೊಟ್ಟರೆ 0 ಬರುತ್ತೆ. ಅದೇ 12 ಎಷ್ಟಲೇ? 12 ಮೂರಲೆ 36. ಅದೇ ರೀತಿ ಮತ್ತೆ 4 ಉಳಿತು, ಮತ್ತೆ 12 ಮೂರಲೆ 36. ಆ ಕಾರಣಕ್ಕಾಗಿ ಸ್ಕ್ವೇರ್ ರೂಟ್ ಆಫ್ 40 ಆನ್ಸರ್ 6 ಅನ್ನ ಮೊದಲು ಬರಬೇಕು, ಪಾಯಿಂಟ್ ಮೇಲೆ 33, ಇದೇ ರೀತಿ ಸೋ ಆನ್ ಆಗುತ್ತಾ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್, ಸ್ಕ್ವೇರ್ ರೂಟ್ ಆಫ್ 10 ಗೆ ನಿಯರೆಸ್ಟ್ ಯಾವುದು? 9 ಆಗುತ್ತೆ ಪರ್ಫೆಕ್ಟ್ ಸ್ಕ್ವೇರ್. ಅದಕ್ಕೆ ಹತ್ತಿರದ ಚಿಕ್ಕ ಪರ್ಫೆಕ್ಟ್ ಸ್ಕ್ವೇರ್ 9 ಆಗುತ್ತೆ. ಹಂಗಾರೆ 9 ಬಂತಂದ್ರೆ ಇದು ಎದುರ್ದು 3 ಉಳಿದು 9 ಒಳಗಡೆ ಅಥವಾ 10 ಒಳಗಡೆ 9 ಅನ್ನು ಮೈನಸ್ ಮಾಡಿದ್ರೆ 1 ಬರುತ್ತೆ ಪ್ಲಸ್. ಹಂಗಾರೆ ಇಲ್ಲಿ 3 ಡಬಲ್ ಅಂದ್ರೆ 6 ಆಗುತ್ತೆ. ಇಲ್ಲಿ ಭಾಗಾಕಾರವನ್ನು ಮಾಡಬೇಕು. 6 ಒಂದೇ 6. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಕೊಟ್ಟು 0 ಕೊಟ್ಟಿರ್ತೀವಿ. 6 ಒಂದೇ 6, 4 ಉಳಿತು, 4 ಉಳಿದಾಗ 6 6 36. ಹಾಗಾದ್ರೆ ರೈಟ್ ಆನ್ಸರ್ 3.16 ಸೋ ಆನ್ ಆಗುತ್ತಾ ಹೋಗುತ್ತೆ. ಹಾಗಾದ್ರೆ ಈ ಅಂಡರ್ ದ ರೂಟ್ 38 ದ ವರ್ಗಮೂಲ ಎಷ್ಟಾಗುತ್ತೆ ಅದನ್ನ ಕಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ವೆರಿ ಮಚ್.